ನೀವೆಂತ ಇದ್ದಿಲ್ಲ ಕ್ರಾಂತಿ 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 ನಾನು ಆವತ್ತೇ ಇಲ್ಲ ಮಾಧ್ಯಮದಲ್ಲಿ ಜಾಸ್ತಿ ಆಯ್ತು ನಾವು ಕೇಳಿ ಸರ್ ನಾನು ದಿಲ್ಲಿಯಲ್ಲೇ ಹೇಳಿದೆ ನಾನು ನವಂಬರ್ ಕ್ರಾಂತಿನಿಲ್ಲ ಪ್ರಾಂತಿನಿಲ್ಲ ಈ ಯಾರು ನವಂಬರಲ್ಲಿ ಕ್ರಾಂತಿ ಅಂದವರು ಅವ್ರಿಗೆ ನವಂಬರ್ ಆದಮೇಲೆ ಬೇದಿವಾದಿ ಶುರು ಆಗ್ತದೆ ಅಂತ ಅವತ್ತೇ ದಿಲ್ಲಿಯಲ್ಲಿ ಹೇಳಿದೆ. ನವಂಬರ್ ಹೋಯ್ತು, ಡಿಸೆಂಬರ್ ಹೋಯ್ತು, ಈಗ ಸಂಕ್ರಾಂತಿ ಹೋಯ್ತು, ಈಗ ಉಗಾದಿ ಹಬ್ಬಕ್ಕೆ ಕಾಯ್ತಾ ಇದೆ. ನಾನು ಹೇಳ್ತಲ್ಲ ಸರ್, ನನ್ನ ಅಭಿಪ್ರಾಯ 2028ವರೆಗೂ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಆ ಕುರ್ಚಿಯಲ್ಲಿ ಮನೆ ಸಿದ್ದರಾಮಯ್ಯ ಕೂತಿರ್ತಾರೆ. ಅವ್ರು ಬದಲಾವಣೆ ಮಾಡಬೇಕಾದ್ರೆ ನಮ್ಮಿಂದ, ನಿಮ್ಮಿಂದ, ಪ್ರಸಾದಪ್ಪಯಿಂದ, ಜಬ್ಬಾರ್ ಅವರಿಂದ ಸಾಧ್ಯ ಅಲ್ಲ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಹೈಕಮಾಂಡ್ ಏನು ನಿರ್ಧಾರ ಈಗ ನಾನು ಹೇಳ್ತಿಲ್ಲ, ನಮ್ಮ ಪಕ್ಷ ಹೈಕಮಾಂಡ್. ಈಗ ಹೈಕಮಾಂಡ್ ಅವರು ಡಿ ಕೆ ಶಿವಕುಮಾರ್ ಬರ್ತಾರ ಮಾಡಲಿ, ಡಿ ಕೆ ಶಿವಕುಮಾರ್ ಆಗ್ತಾರ ಆಗಲಿ, ಯಾರು ಬೇಕು ಬೀದಿಗೋ ದಾಸೆ ಆಗಲಿ, ಹೈಕಮಾಂಡ್ ಎಲ್ಲ ಒಪ್ಕೊಂಡು ಶಾಸಕರಿಗೆ ಕಿಮ್ಮತ್ತಿಲ್ಲ ಸರ್, ಶಾಸಕರಿಗೆ ಕಿಮ್ಮತ್ತಿಲ್ಲ, ನಾವೆಲ್ಲ ಹೈಕಮಾಂಡ್. ನಾನು ಹೇಳ್ತಲ್ಲ, ನಾನೊಬ್ಬ ಶಾಸಕ, ಇವರು ಒಬ್ರು ಶಾಸಕರು. ಈಗ ನಮ್ಮ ಪಕ್ಷ ಹೈಕಮಾಂಡ್ ರೀ. ಈಗ MLA ಯಾರಾದರೂ ಮುಖ್ಯಮಂತ್ರಿ ಹೈಕಮಾಂಡ್ ಮಾಡಿದ್ರು, ಯಾರು ಮಾಡಿದ್ರು ಹೈಕಮಾಂಡ್ ನಾವು ಒಪ್ಕೊಂಡು ಇಲ್ಲ. MLA ಅಂದ್ರಿಲ್ಲ, ಒಂದ್ ನಿಮಿಷ, ನಮ್ಮ ಪಕ್ಷ ನ್ಯಾಷನಲ್ ಪಾರ್ಟಿ. ಯಾರು ಬೇಕು MLA ಆಗ್ಬೇಕಂತಾನಿಲ್ಲ. 6 ತಿಂಗಳು ಇದ್ದಿದ್ದವ್ರಿಗೆ MLC ಆಗ್ಬೋದು, MLA ಆಗ್ಬೋದು, ಏನ್ ಬೇಕಾದಾಗ್ಬೋದು. ಈಗ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಬಹಳ ಜನ ಆಗಿದ್ದಾರೆ, ಆ ಥರ ಬಹಳ ಜನ ಆಗಿದ್ದಾರೆ. ಆಮೇಲೆ ಮುಖ್ಯಮಂತ್ರಿ ಆಗಿ ಆಮೇಲೆ 6 ತಿಂಗಳೊಳಗಡೆ ಇಲ್ಲ MLC ಆಗಬೇಕು, ಇಲ್ಲ MLA ಆಗಬೇಕು. ಹಂಗಂಗೆ ಆಗಲ್ಲ ಸರ್. ಈಗ ಏನಿದ್ರು ನಮ್ಮ ಪಕ್ಷದ ಹೈಕಮಾಂಡ್ ಪಕ್ಷ. ನಾವು ಯಾರು ಏನು ತೀರ್ಮಾನ ಮಾಡೋಕ್ಕಾಗಲ್ಲ ಸರ್. ನಮ್ಮ ಅಭಿಪ್ರಾಯ, ನನ್ನ ಅಭಿಪ್ರಾಯ ನಾನು ಹೇಳಿದ್ದೀನಿ. ಸಿದ್ದರಾಮಯ್ಯ 2028ವರೆಗೂ ಇರ್ತಾರಂತ ನನ್ನ ಅಭಿಪ್ರಾಯ. ಬಹಳಷ್ಟು ಆಕಾಂಕ್ಷಿಗಳು ಆಸೆ ಇಟ್ಕೊಂಡು ಸಹಜ ಅದು ಭಾಳ ಜನಕ್ಕೆ ಏನಾಗಿದೆ, ನಾನು ಮಂತ್ರಿ ಆಗ್ಬೇಕಂತ ಭಾಳ ಜನಕ್ಕೆ ಆಸೆ ಇರ್ತದೆ. ಆಮೇಲೆ ಭಾಳ ಜನ ಮಾಧ್ಯಮದವರು ಮೊದಲೇ ಬಾರಿ MLA ಆಗಬಾರ್ದು, ಮಂತ್ರಿ ಆಗಬಾರ್ದು ಎಲ್ಲಿದೆ? ಮೊದಲೇ ಬಾರಿ MLA ಆಗಬಾರ್ದು ಅಂತ ಎಲ್ಲಿದೆ? ಯಾರು ಬೇಕಾದ್ರೆ ಎಲ್ಲರಿಗೂ ಆಸೆ ಇರ್ತದೆ. ಈಗ ನಾನೇ ಮೊದಲೇ ಬಾರಿ MLA 7